ಒಂದಿನ ಒಂದು ಹೆಂಗಸು ಆ ಊರಿನ ಯಜಮಾನನ ಜೊತೆ ಜೋರಾಗಿ ಮಾತಾಡ್ತಾ ಗಲಾಟೆ ಮಾಡ್ತಾ ಇದ್ಲು. ಆ ಊರಿನ ಜನಗಳು ಇವಳನ್ನ ನೋಡಿ ಕೂಡ ಯಾಕೆ ಇವಳು ಮಾತಾಡ್ತಾ ಇದ್ದಾಳೆ ಈ ತರ ಅಂತ ಯಾರು ಪ್ರಶ್ನೆ ಮಾಡ್ಲಿಲ್ಲ ಇವಳನ್ನ. ಯಾಕೆಂದ್ರೆ ಎಲ್ರಿಗೂ ಗೊತ್ತಿತ್ತು ಆ ಊರಿನ ಯಜಮಾನ ಅಂತವನೇನೆ. ಅವ್ರು ಬೇರೆಯವ್ರು ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಅದನ್ನ ಬಂಡವಾಳ ಆಗಿಟ್ಕೊಂಡು ಅವ್ನು ಲಾಭ ಮಾಡ್ಕೊಂತಾನೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಯಾರು ಏನು ಮಾತಾಡ್ಲಿಲ್ಲ. ಅವಾಗ ಯಜಮಾನ ಏನ್ ಹೇಳ್ತಾನೆ, ಆಯ್ತು ನೀನ್ ಮನೆಗೆ ಹೋಗು, ನಿನ್ ಮಗಳನ್ನ ತಂದು ಒಪ್ಸೋ ಜವಾಬ್ದಾರಿ ನಂದು ಮನೆಗೆ ಅಂತ ಹೇಳ್ತಾನೆ. ಹಾಗೆ ಮನೆಗೆ ವಾಪಸ್ ಬರ್ತಾಳೆ. ಮನೆಗೆ ಬರೋ ವರ್ಷಕ್ಕೆ ಮಗಳಿರ್ತಾಳೆ ಮನೆಯಲ್ಲಿ. ಅವಾಗ ಸತ್ಯತೆ ಅರ್ಥ ಆಗತ್ತೆ, ಯಜಮಾನಂಗೂ ಇದಕ್ಕೂ ಏನು ಸಂಬಂಧ ಇರ್ಲಿಲ್ಲ ಅಂತ. ಹಾಗಾಗಿ ಮತ್ತೆ ಹೋಗಿ ಸಾರಿ ಕೇಳದ್ಲಂತೆ ಯಜಮಾನನ. ಆದ್ರೆ ಊರ್ನೋರ್ ಮುಂದೆ ಮಾನ ಹೋಗಿತ್ತು. ಆದ್ರೆ ಇವತ್ತಿನ ತನ್ನ ಸ್ಥಿತಿಗೆ ತಾನೇ ಕಾರಣ ಅಂತ ಅವನಿಗೆ ಅರ್ಥ ಆಗಿತ್ತು. ಸೊ ಅದಕ್ಕಾಗಿ ಇವತ್ತು ಹೇಳ್ತಾರೆ, ನಾವು ಬೇರೆಯವರ ಸ್ಥಿತಿನ ನಮ್ಮ ಬಂಡವಾಳವಾಗಿ ಇಟ್ಕೊಂಡು